1 ರೂಪಾಯಿ ಕಾಸು ಖರ್ಚು ಮಾಡಲ್ಲ. ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಇಲ್ಲಿಗೆ ಬಂದ್ರೆ ದೊಡ್ಡ ಕೈಲಾಸ ತರ ಅನಿಸ್ತಿತ್ತು ನಮ್ ಟೀ. ನಾನು ಹಿಂಗೆ ವ್ಲಾಗ್ ಮಾಡೋದು ಗೈಸ್. అంటే ಬೇಡ ಸುಮ್ಮನೆ ಬರೀ ಈ ಕಡೆ ಸೈಡ್ಗೆ. ನಮಸ್ಕಾರ ಗೈಸ್. ಏನಪ್ಪಾ ತುಂಬಾ ದಿನ ಆದ್ಮೇಲೆ ಯೂಟ್ಯೂಬ್ ವಿಡಿಯೋ ಬಂದಿಯಾನೆ. ಯೂಟ್ಯೂಬಲ್ಲಿ ವಿಡಿಯೋ ಏನೋ ಮಾಡ್ತಾ ಬಾಗ್ತಾನೆ ಅನ್ಕೊಂಡಿದ್ದೆ. ನಮ್ಮ ಹುಡುಗಂದು ಬರ್ಡೇ ಇರೋ ಕಾರಣದಿಂದ ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಿದೀವಿ ಏನು ಅಂತ ಹೋಗ್ತಾ 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 ಹೇಳ್ತೀನಿ. ಲೆಟ್ಸ್ ಗೋ. ಆಕ್ಚುಲಿ ಬಂತು ನಮ್ಮ ಗಾಡಿ ಇವಾಗ. ಎಲ್ರ ಜನ ಹತ್ತುಗುರು ಆ ಗಾಡೀಲಿ 4 ಜನ ಇದ್ದಾರೆ. ಈ ಗಾಡೀಲಿ ನಾವು 4 ಜನ. ಅಣ್ಣ ಎಲ್ಲಿಗೆ ಶಿವ? ಎಲ್ಲಿಗೆ? ಪೆಟ್ರೋಲ್ ತಾನೇ ನಮ್ಮ ಗಾಡಿ. ಪೆಟ್ರೋಲ್ ಹಾಕ್ಸಕ್ ಬಂದಿದೀವಿ. ಪೆಟ್ರೋಲ್ ಹಾಕ್ತಾ ಇದೀವಿ 0. ಏ ಹಂಗೆಲ್ಲ ಮಾತಾಡ್ಬಾರ್ದು. ಇದು ರೆಡಿ ಗೈಸ್. ಇವನು 1 ರೂಪಾಯಿ ಕಾಸು ಖರ್ಚು ಮಾಡಲ್ಲ. ಇವ್ ನೋಡ್ಕೊಳ್ಳಿ ಕರೆಕ್ಟ್ ನೋಡಿ. ನಮ್ ಗ್ರೂಪ್ ಅಲ್ಲಿ ಎಲ್ರು ಖರ್ಚು ಮಾಡ್ತಾರೆ. ಇವನು ಖರ್ಚು ಮಾಡ್ತಾನೆ, ಎಲ್ರು ಮಾಡ್ತೀವಿ. ಇವನ್ ಮಾತ್ರ 1 ರೂಪಾಯಿ ಖರ್ಚು ಮಾಡಲ್ಲ. ಬೇರೆಯವ್ರು ಖರ್ಚು ಮಾಡ್ತೀರ ಅಂದ್ರೆ ನೋಡಿ ಹಿಂಗ್ ಫ್ರೀಯಾಗಿ ಕುಡಿತಾನೆ. ಏಯ್ ಮುಚ್ಚಲೇ. ಸೊ ಇವಾಗ ಆ ಗಾಡಿಯಿಂದ ಈ ಗಾಡಿಗೆ ಶಿಫ್ಟ್ ಆಗಿದೀವಿ. ಸೊ ಗೈಸ್ ಇವಾಗ ಫೈನಲಿ ಬಂದು ಕಲ್ಲತ್ತಿಗಿರಿ ರೀಚ್ ಆಗಿದೀವಿ. ಮೇ ಬಿ ನೀರ್ ಇರಲ್ಲ, ತುಂಬಾ ಕಡಿಮೆ ಇರುತ್ತೆ. ಸೊ ಹೋಗ್ಬಿಟ್ಟು ನೋಡೋಣ. ನೀರ್ ತುಂಬಾ ಕಡಿಮೆ ಇದೆ, ಜಾಸ್ತಿ ಇಲ್ಲ. ಇವಾಗ ಬೇಸಿಗೆ ಅಲ್ವಾ, ಅಷ್ಟೊಂದು ನೀರ್ ಇರಲ್ಲ, ತುಂಬಾ ಕಡಿಮೆ ಇದೆ. ನೀವೇನಾದ್ರೂ ಮಳೆಗಾಲದಲ್ಲಿ ಎಲ್ಲಾದ್ರೂ ಬಂದ್ಬಿಟ್ರೆ ಮೋಸ್ಟ್ಲಿ ಇಲ್ಲಿ ತನಕ ನೀರಿರುತ್ತೆ, ಫುಲ್ಲು ಇಷ್ಟು ಫಿಲ್ ಆಗಿರುತ್ತೆ. ಬಟ್ ಇವಾಗ ತುಂಬಾ ಕಡಿಮೆ ಇದೆ, ಬೇಸಿಗೆ ಅಲ್ವಾ, ನೀರ್ ಇರಲ್ಲ. ಮಳೆಗಾಲದಲ್ಲಿ ಬಂದ್ರೆ ಸಖತ್ತಾಗಿರುತ್ತೆ. ಬಂದೆ ಇಲ್ಲೇನೋ ಇದೆ ಅಂತ ಇವಾಗ ಅವ್ರು ತೋರಿಸ್ತಾರೆ ನಮ್ಗೆ. ಏನಿದೆ? ಹೆಲ್ಪಿಂಗ್ ನೇಚರ್ ಬಾಯ್ಸ್ ಫುಲ್ ಹೆಲ್ಪ್ ಮಾಡ್ತಾ ಇದಾರೆ. ಎಲ್ಲಿದೆ? ಏನಿದೆ ಶಿವ? ಎಲ್ಲಿ? అంటే ಬೇಡ ಸುಮ್ಮನೆ ಬರೀ ಈ ಕಡೆ ಸೈಡ್ಗೆ ನೋಡಿ. ಭಯನೇ ಆಗ್ತಾ ಇಲ್ಲ ಒಂಚೂರು. ಇದೇ ನಮ್ಮ ಕಲ್ಲತ್ತಿಗಿರಿಯ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ತುಂಬಾ ಜನ ಬಂದಿರ್ತೀರಾ ನೋಡಿ. ಅಲ್ಲಿ ಯಾವ ತರ ನೋಡ್ತಾ ಇದೆ ಅಂದ್ರೆ ಜನಗಳನ್ನ ನೋಡಿ. ಇಷ್ಟೊಂದು ಜನ ಇದ್ದಾರೆ, ಭಯನೇ ಇಲ್ಲ ಗುರು. ಏನ್ ನಿಮ್ಗೆಲ್ಲ ಕೇರೆ ಮಾಡಲ್ಲ ಅಂತ ಹೇಳ್ತಾ ಇದೆ ಅದು. ಇವಾಗ ನೋಡಿ ಅಲ್ಲಿ ಯಾವ ತರ ನೋಡ್ತಿದೆ ಅಂತ. ಗೈಸ್ ನೀವೇನಾದ್ರೂ ಮೇಲೆ ಹೋಗ್ತೀರಾ ಅಂದ್ರೆ ಮೇಲೂ ಹೋಗ್ಬೋದು. ನೋಡಿ ಅಲ್ಲಿ ಜನ ಎಲ್ಲ ಹೋಗಿದ್ದಾರೆ. ಬಟ್ ಸ್ವಲ್ಪ ರಿಸ್ಕ್ ಇರುತ್ತೆ, ನಿಮ್ಮ ಸೇಫ್ಟಿ ನೋಡ್ಕೊಂಡು ಹೋಗ್ಬೇಕು. ಈಗ ಹೋಗ್ಬೋದು, ಯಾಕೆಂದ್ರೆ ಇವಾಗ ಮಳೆ ಇಲ್ಲ ಅಲ್ವಾ, ಅಷ್ಟೊಂದೇನು ರಿಸ್ಕ್ ಇರಲ್ಲ. ಬಟ್ ರಿಸ್ಕ್ ಅಂತ ಇದ್ದಿದ್ದೆ. ನಾವು ಕೆಮ್ಮಣ್ಗುಂಡಿಗೆ ಹೋಗ್ತೀವಿ. ಸೊ ಅಲ್ಲಿ ಸಿಗ್ತೀನಿ ಡೈರೆಕ್ಟ್ ನಿಮಗೆ. ಫೈನಲಿ ಕೆಮ್ಮಣ್ಗುಂಡಿಗೆ ಬಂದು ರೀಚ್ ಆಗಿದ್ದೀವಿ. ಓಕೆನಾ? ನಿಮಗೆ ಒಳಗಡೆ ಹೋಗಿ ತೋರಿಸ್ತೀನಿ. ಇನ್ನೊಂದು ಗಾಡಿ ಕೂಡ ಬಂದಿದೆ ಗೈಸ್. ಅಣ್ಣ ನೀನು ಎಷ್ಟನೇ ಸಲ ಬಂದಿರೋದು ನಿನಗೆ? ಇವಾಗ ತುಂಬ ಸಲ ಬಂದಿದ್ದೀವಿ ಗೈಸ್. ಇದು ನಮ್ಮ ಹೋಮ್ ಪ್ಲೇಸ್, ನಿಮ್ಗೆ ಗೊತ್ತಿಲ್ಲ. ಆದರೆ ನಮಗೆ ಯಾರು ಗರ್ಲ್ ಫ್ರೆಂಡ್ ಇಲ್ದಿರೋ ಕಾರಣ ನಾವು ಬಾಯ್ಸ್ ಗ್ರೂಪ್ ಬಂದಿದ್ದೀವಿ. ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ ಅಲ್ಲೆಲ್ಲ ಇದ್ದರೂ ಏನು ಮಾಡೋಕ್ಕಾಗಲ್ಲ ನೋಡಿ. ತುಂಬ ಬೇಜಾರು ಮಾಡ್ಕೊಂಡು ಬಂದಿದ್ದೀವಿ. ನಾವು ಹಿಂಗೆ ವ್ಲಾಗ್ ಮಾಡೋದು ಗೈಸ್. ನಮಗೆ ತುಂಬ ಸ್ಟ್ಯಾಂಡರ್ಡ್ ಆಗಿ ವ್ಲಾಗ್ ಮಾಡೋಕ್ಕಾಗಲ್ಲ. ಅಲ್ಲಿ ನೋಡಿ ಗೇಂಟಾ ಬ್ರುಗ ಏನ. ಆ್ಯಕ್ಚುಲಿ ಇವಾಗ ಜನ ತುಂಬ ಕಡಿಮೆ ಇದ್ದಾರೆ. ನೀವೇನಾದರೂ ಪಕ್ಕಾ ಪ್ಯೂರ್ ಮಳೆಗಾಲದಲ್ಲಿ ಏನಾದರೂ ಬಂದರೆ ಸಖತ್ತು ಜನ ಇರ್ತಾರೆ. ಏನು ಗೊತ್ತಾ, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಇಲ್ಲಿಗೆ ಬಂದರೆ ದೊಡ್ಡ ಕೈಲಾಸ ಥರ ಅನ್ನಿಸ್ತಿತ್ತು. ನಮ್ಮ ಟೀಚರ್ಸ್ ಎಲ್ಲ ಕರ್ಕೊಂಬಂದು. ಇವಾಗೆಲ್ಲ ಆ ಲೆವೆಲ್ಗೇನು ಫೀಲ್ ಆಗಲ್ಲ. ಬಟ್ ಪ್ಲೇಸ್ ಈಸ್ ಅಮೇಝಿಂಗ್, ಸಖತ್ತಾಗಿದೆ ಗೈಸ್. ಅಲ್ಲೆಲ್ಲ ಹುಡುಗ ಗ್ರೂಪ್ ಬಂದಿದೆ. ನಮ್ಮ ಗ್ರೂಪ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ. ಗೈಸ್ ಸೇ ಹಾಯ್. ವೆಲ್ಕಮ್ ಟು ಕೆಮ್ಮಣ್ಗುಂಡಿ. ಇಷ್ಟೇ ವ್ಲಾಗ್ ಮಾಡೋಕ್ಕಾಗೋದು ನಾವು. ಇಷ್ಟೇ ಹಿಂಗೆ ಮಾಡೋದು. ಅದರ್ಸ್ ಎಂಜಾಯಿಂಗ್ ಟ್ರಿಪ್ ವಿತ್ ಗರ್ಲ್ಸ್. Meanwhile, our gang. Let's see, guys. ಗೈಸ್ ಇಷ್ಟೇ ಸದ್ಯಕ್ಕೆ ಕಲ್ಲತ್ತಿಗಿರಿ ಕೆಮ್ಮಣ್ಗುಂಡಿ 2ನೇ ತೋರ್ಸೋಕ್ಕಾಗಿರೋದು. ಸೊ ಪರ್ಟಿಕ್ಯುಲರ್ ಆಗಿ ಬಂದು ವ್ಲಾಗ್ಸ್ನ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಫೋನಲ್ಲಿ ಸ್ಟೋರೇಜ್ ಇಲ್ಲ, ಹೋಗಿ ಫುಟೇಜ್ನ ಎಕ್ಸ್ಟ್ರಾಕ್ಟ್ ಮಾಡಿ ನೆಕ್ಸ್ಟ್ ಬರ್ತೀನಿ ಪಕ್ಕಾ ವಿತ್ ಡೀಟೇಲ್ಸ್. ಜಾಸ್ತಿ ಡೀಟೇಲ್ಸ್ ಹೇಳೋಕ್ಕಾಗ್ತಿಲ್ಲ, ಬಿಕಾಸ್ ನಾನು ರಿಸರ್ಚ್ ಮಾಡಬೇಕು. ಸುಮ್ಮನೆ ಏನೇನೋ ಹೇಳೋಕ್ಕಾಗಲ್ಲ. ಡೀಟೇಲ್ಸ್ನ ರಿಸರ್ಚ್ ಮಾಡಿ
ಆಮೇಲೆ ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಥ್ಯಾಂಕ್ ಯು.